ಜಂಟಿ ಸರ್ವೆ ಬಳಿಕ ಭೂ ಹಂಚಿಕೆ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ಭರವಸೆ. ಭೂರಹಿತ ದಲಿತರಿಗೆ ಭೂಮಿ ಮಂಜೂರು ಮಾಡುವಂತೆ ಆಗ್ರಹಿಸಿ ತಾಲೂಕು ಕಚೇರಿ ಎದುರು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಡೆಸುತ್ತಾ ಇರುವ ಅಹೋರಾತ್ರಿ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹ ಶುಕ್ರವಾರಕ್ಕೆ 12ನೇ ದಿನ ಪ್ರವೇಶಿಸಿದೆ. ರಾಜ್ಯ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಡೆದ ಅರೆಬಿತ್ತಲೆ ಪ್ರತಿಭಟನೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ಭೇಟಿ ನೀಡಿ ಮನವಿಯನ್ನು ಸ್ವೀಕರಿಸಿದ್ದಾರೆ. ಮನವಿ ಸಲ್ಲಿಸಿ ಮಾತನಾಡಿದ ವೆಂಕಟೇಶ್ ಅವರು ನರಸಿಂಹರಾಜಪುರ ತಾಲೂಕಿನ ರಾವೂರು ಗ್ರಾಮದ ಸರ್ವೆ ನಂಬರ್ 157, 159 ಹಾಗೂ ಶಿರಗಳಲ್ಲಿ ಗ್ರಾಮದ ಸರ್ವೆ ನಂಬರ್ 126 ಮತ್ತು 127, ನಾಗಲಾಪುರ ಸರ್ವೆ ನಂಬರ್ 28 ಮತ್ತು 177ರಲ್ಲಿ ನಕಾಶೆ ತಯಾರಿಸಿ ದಲಿತರಿಗೆ ತಲಾ 5 ಎಕರೆ ಜಮೀನು ಮೀಸಲಿಡಲಾಗಿದ್ದು ಅದನ್ನು ತಕ್ಷಣ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಹಂದೂರು ಗ್ರಾಮದ ಸರ್ವೆ ನಂಬರ್ 126 ಹಾಗೂ ಬೆಳಲುಕೊಪ್ಪ ಸರ್ವೆ ನಂಬರ್ 45ರಲ್ಲಿ ದಲಿತರಿಗೆ ಜಮೀನು ಮಂಜೂರಾತಿ ಮಾಡಿಕೊಡಬೇಕು. ತಾಲೂಕು ಮೀನು ಕ್ಯಾಂಪ್ನಲ್ಲಿ ವಾಸವಾಗಿರುವ ದಲಿತರ ಮನೆಗಳಿಗೆ ಕಂದಾಯ ಗ್ರಾಮ ಉಪಕಂದಾಯ ಗ್ರಾಮ ಯೋಜನೆಯಡಿ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸುಸಲವಾನಿ ಗ್ರಾಮದ ಸರ್ವೆ ನಂಬರ್ 39 ಹಾಗೂ ಕಡುಹಿನ ಬೈಲು ಗ್ರಾಮದ ಸರ್ವೆ ನಂಬರ್ 40ರಲ್ಲಿ ಕಾಫಿ ತೋಟದ ಮಾಲೀಕರು ಅಕ್ರಮ ಒತ್ತುವರಿ ಮಾಡಿರುವ ಜಮೀನನ್ನು ತೆರವುಗೊಳಿಸಿ ಅರಣ್ಯ ಭೂಮಿ ಹೊರತುಪಡಿಸಿ ಉಳಿದ ಸರ್ಕಾರಿ ಭೂಮಿಯನ್ನ ಭೂರಹಿತ ದಲಿತರಿಗೆ ಮಂಜೂರು ಮಾಡಬೇಕು ಎಂದು ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್, ಅಕ್ರಮ ಭೂ ಒತ್ತುವರಿಗಳ ಸಂಬಂಧ ಎಸ್ಐಟಿ ರಚನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊಪ್ಪ ವಿಭಾಗದ ಅರಣ್ಯ ವ್ಯಾಪ್ತಿಯಲ್ಲಿ ಕಂದಾಯ ಹಾಗೂ ಅರಣ್ಯ ಭೂಮಿಗೆ ಸಂಬಂಧಿಸಿದ ಜಂಟಿ ಸಮೀಕ್ಷೆ ನಡೆಯುತ್ತಿದ್ದು ಜಂಟಿ ಸರ್ವೆ ಪೂರ್ಣಗೊಳ್ಳಲು ಮೇ ತಿಂಗಳವರೆಗೆ ಕಾಲಾವಕಾಶವಿದೆ ಎಂದರು. ಜಂಟಿ ಸರ್ವೆ ಪೂರ್ಣಗೊಂಡ ಬಳಿಕ ಕಂದಾಯ ಭೂಮಿ ಮತ್ತು ಅರಣ್ಯ ಭೂಮಿಯ ಸಂಪೂರ್ಣ ವಿವರ ಲಭ್ಯವಾಗಲಿದೆ. ನಂತರ ಲಭ್ಯವಿರುವ ಜಮೀನಿನ 50% ಭೂಮಿಯನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ. ತರೀಕೆರೆ ಉಪವಿಭಾಗಾಧಿಕಾರಿ ಎನ್ವಿ ನಟೇಶ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಮಾಲ್ತಿ, ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ರಾಜ್ಯ ಸಂಚಾಲಕಿ ಎಂವಿ ಭವಾನಿ, ರಾಜ್ಯ ಸಮಿತಿ ಸದಸ್ಯ ಎಸ್ ರಾಜೇಶ್, ತಾಲೂಕಾ ಸಂಚಾಲಕ ಸಿಜು, ತಾಲೂಕಾ ಸಂಘಟನಾ ಸಂಚಾಲಕ ಮೃತ್ಯುಂಜಯ, ಎಸ್ ರಾಜು, ರವಿ, ಕದೀರ್ ಕುಮಾರ್, ಜಿಲ್ಲಾ ಸಂಘಟನಾ ಸಂಚಾಲಕ ಅಬ್ದುಲ್ ರೆಹಮಾನ್, ವಾಸಂತಿ, ರೇಣುಕಾ, ವೆನಿಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳ ಭರವಸೆ ಮೇರೆಗೆ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಪ್ರಜಾಪವ ಟಿವಿ, ತರೀಕೆರೆ. ಅಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಮಾನ್ಯರ ವಿಷಯ ದಲಿತರಿಗೆ ಭೂಮಿ ಮತ್ತು ಮನೆ ನಿವೇಶನಗಳ ಹಕ್ಕುಪತ್ರ ಕೋರಿ ಭೂಮಿಗಾಗಿ ಹೋರಾಟ ಅಹೋರಾತ್ರಿ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಮೂಲಕ ಮನವಿ ಪತ್ರ ಸರ್. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಾವಿರಾರು ವರ್ಷಗಳಿಂದ ಶೋಷಣೆ, ಜಾತಿ ಪದ್ಧತಿ, ಅಸ್ಪೃಶ್ಯತೆ, ನೋವಿನಿಂದ ನಲುಗಿದ ದಲಿತ ಸಮುದಾಯದ ದಾಸ್ಯ, ಗುಲಾಮಗಿರಿ, ಭೀತ ಪದ್ಧತಿಯಿಂದ ಸ್ವಾಭಿಮಾನಿಗಳಾಗಿ ಬದುಕಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ದಲಿತರಿಗೆ ಭೂಮಿಯನ್ನು ಮೀಸಲಿಟ್ಟು ಅವರ ಶ್ರೇಯೋಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದ್ದರು. ಭೂ ಕಂದಾಯ ಕಾಯ್ದೆ 1969ರ ನಿಯಮ 5ರಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಭೂಮಿ ಮೀಸಲಿಡಬೇಕಾಗಿತ್ತು. ಸ್ವತಂತ್ರ ಪೂರ್ವ ಬ್ರಿಟಿಷ್ ಸರ್ಕಾರದ ಆದೇಶ ಭೂ ಪರಿವರ್ತನೆ ಮಾಡಿರುವ ಜಾಗವನ್ನು ಜಿಲ್ಲೆಯಾದ್ಯಂತ ಇರುವ ಗ್ರಾಮಠಾಣ ಜಾಗವನ್ನು ದಲಿತರಿಗೆ ನಿವೇಶನ ಮಾಡಿಕೊಡಬೇಕು. ಬಗುರುಕುಂ ಜಮೀನು ಸಕ್ರಮ ಮಾಡಲು ನಮೂನೆ 50, 53, 57ರ ಅರ್ಜಿ ಸಲ್ಲಿಸಿದವರಿಗೆ ಕಡ್ಡಾಯವಾಗಿ ಭೂಮಿ ಮಂಜೂರಾತಿ ಮಾಡಿಕೊಡಬೇಕು. ಕಿರುಅರಣ್ಯ, ಕೆರೆ ಅಂಗಳ, ಗೋಮಾಳ ಭೂಮಿ ಸಿ ಮತ್ತು ಡಿ ಮತ್ತು ಡೀಮ್ಡ್ ಫಾರೆಸ್ಟ್ಗೆ ನೀಡಿರುವ ಸರ್ಕಾರಿ ಜಮೀನನ್ನು ವಾಪಸ್ಸು ಪಡೆದು ಭೂಹೀನ ದಲಿತರಿಗೆ ಭೂಮಿ ಮಂಜೂರಿ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಸರ್. ನಮ್ಮ ಬೇಡಿಕೆಗಳು: ನರಸಿಂಹರಾಜಪುರ ತಾಲೂಕು ರಾವೂರು ಗ್ರಾಮದ ಸರ್ವೆ ನಂಬರ್ 157, 159 ಹಾಗೂ ಶಿರಗಳಿಗೆ ತೋರಿಸೋದಲ್ಲ ಸರ್. ಇದು ಜನಪ್ರತಿನಿಧಿಗಳು ಅರಣ್ಯಕ್ಕೆ ಕೊಟ್ಟರೆ ಅವ್ರಿಗೂ ಸಮಸ್ಯೆ ಗೊತ್ತಿದೆ, ಅದನ್ನು ಬಿಡಿಸ್ಕೊಳ್ಳೋದು ಸುಲಭ ಅಲ್ಲ. ಏನಕ್ಕೆ ಸ್ಕೂಲ್ ಕಟ್ಟಕ್ಕೂ ಬಿಡಲ್ಲ, ಸ್ಮಶಾನಕ್ಕೂ ಬಿಡಲ್ಲ ಇನ್ಫ್ಯಾಕ್ಟ್ ಅರಣ್ಯದವರು. ಯಾಕಂದರೆ ಅರಣ್ಯದ ಕಾಯ್ದೆಗಳು ಅಷ್ಟೊಂದು ಸ್ವಲ್ಪ ರಿಜಿಡ್ ಆಗಿ ಸ್ಟ್ರಿಕ್ಟ್ ಆಗಿದ್ದಾವೆ ಅರಣ್ಯ ಉಳಿಸ್ಬೇಕನ್ನೋ ದೃಷ್ಟಿಯಿಂದ. ಕೆಲವು ಸಂದರ್ಭಗಳಲ್ಲಿ ಅರಣ್ಯ ಅಧಿಕಾರಿಗಳು MLA ಹೇಳ್ಬಿಟ್ರೆ ಆಯ್ತಣ್ಣ ಅಂದ್ಬಿಡ್ತಾರೆ ಸರ್. ಯಾಕೆ ಉದಾಹರಣೆ ಕೊಡ್ತೀನಿ ಸರ್. ಇಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಎಲ್ಲ ದಾಖಲಾತಿಗಳು ಇದೆ. AC ಕೋರ್ಟಲ್ಲಿ ಕೇಸು ನಡೀತಾ ಇದೆ ಸರ್. ಆವಾಗ ನಾವು ಹೋರಾಟ ಮಾಡಿದಾಗ ಇದೇ MLA ಏನು ಮಾಡಿಬಿಟ್ರು, ಕರ್ಕೊಂಡು ಹೋಗ್ಬಿಟ್ಟು ಇವರಿಗೆ ನಿಮಗೆಲ್ಲ ಬೇರೆ ಜಮೀನು ಕೊಡ್ತೀವಿ ಬರಯ್ಯ, ನೀವ್ಯಾಕೆಲ್ಲ ದಂಡಿ ಕೂತ್ಕೊಂತೀರ ಅಂತ ಕರ್ಕೊಂಡೋಗಿ ಫಾರೆಸ್ಟಲ್ಲಿ ಜಾಗ ತೋರಿಸ್ಬಿಟ್ಟು ಇಲ್ಲೆಲ್ಲ JCB ತೊಗೊಂಡು ಮಟ್ಟ ಮಾಡಿಸಿದ್ವಿ. ಮಟ್ಟ ಮಾಡಿ ಒಂದೇ ತಿಂಗಳು ಸರ್ ನಾವು ಧರಣಿ ಎತ್ತಿದ್ದೀವಿ. ಅಲ್ಲಿಂದ ತಾವು ವಾಪಸ್ ತಗೊಂಡ್ಮೇಲೆ
ಅವರಲ್ಲಿ ಕೂತಿದ್ರಲ್ಲ ಅವ್ರೇ ನಮ್ಮ ಫಾರೆಸ್ಟ್ ಕಂಟ್ರಿಗೆ ಎದ್ದು ಹೋಗ್ಬಿಟ್ಟಿದ್ದಾರೆ. ನಾನು ಅವ್ರಿಗೆ ಆ ಜಮೀನು ಮೊದಲೇ ಬಿಡಿಸ್ಕೊಡೇ ಇಲ್ಲ. ನಿಮ್ಮನ್ನ ಈಗ ಒತ್ತಾಯಕ್ಕೆ ನಾನು ಕರ್ಕೊಂಡೋಗಿ ಎಲ್ಲೋ ತೋರಿಸಿ ಕೂರಿಸಿ ಹಿಂದೆ ನಾರಾಯಣಸ್ವಾಮಿ ಸಾಹೇಬ್ರು ಏನೋ ಮಾಡಿದ್ರು, ಈಗ ನಾನೇನೋ ಮಾಡಿದೆ. ಮುಂದೆ ನಿಮ್ಮ ಪರಿಸ್ಥಿತಿ ಇದೇ ಇರುತ್ತೆ. ಇದೇ ತರ ಅದು ಆಗ್ಬಾರ್ದು ಇನ್ನೊಬ್ಬ ಡಿಸಿಗೂ ಕೂಡ ಅದನ್ನೇ ಹೇಳ್ತೀರ ನೀವು. ಹಾಗಾಗಿ SIT ಜಾಯಿಂಟ್ ಸರ್ವೆ ಮತ್ತೆ ಏನು ವಿಶೇಷವಾಗಿ ಕೊಪ್ಪ ವಿಭಾಗದಲ್ಲಿ ಅರಣ್ಯ ಕೊಟ್ಟಿರೋ ಭೂಮಿ ಬಗ್ಗೆ ಜಂಟಿ ಪರಿಶೀಲನೆ ನಡೀತಾ ಇದೆ. ಅದಾದ್ಮೇಲೆ ಇವೆರಡರ ಬಗ್ಗೆ ನಾನು ಏನಾದರೂ ಮಾತಾಡೋಕ್ಕಾಗುತ್ತೆ. ಎಲ್ಲಿ ಭೂಮಿ ಇರುತ್ತೋ ಅಲ್ಲಿ ಖಂಡಿತ ನೀವು ಕೊಟ್ಟಿರೋ ಫಾರಂ ಬೇಕಾದ್ರೆ ಈಗಲೇ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನ, ಅಥವಾ ನನ್ನ ಹತ್ರನೇ ಇಟ್ಕೊಳ್ಳಿ. ಇದ್ರಲ್ಲಿ ಜಮೀನ್ ಬರಬೇಕು. ಇದ್ರಲ್ಲಿ ಜಮೀನ್ ಬಂದ್ರೆ ಇವರೆಲ್ಲರಿಗೂ ಸಿಗುತ್ತೆ. ಸೊ ಅದು ಆಶಾಭಾವನೆ ಸಿಗುತ್ತೆ ಅಂತ ಭರವಸೆ ಇದೆ ನಮ್ಗೆ. ಸಿಗುತ್ತೆ ಅನ್ನೋ ಭರವಸೆ ಇದೆ ನಮ್ಗೆ, ಅಷ್ಟಂತೂ ಸತ್ಯ. ಯಾಕಂದ್ರೆ ಈಗಾಗಲೇ ನಾವು ಮಾಡಿರೋದ್ರಲ್ಲಿ ಸರ್ 20 ವರ್ಷದಿಂದ ನಾವು ಓದಾಡ್ತಾ ಇದ್ದೀವಿ. ನಾವು ಎಲ್ಲೂ ಕೂರಕ್ ಬಿಟ್ಟಿಲ್ಲ. ಆಯ್ತು, ಇಲಾಖೆಯವರಿಂದಾನೇ ನಮಗೆ ತೊಂದರೆ ಆಗಿದೆ. ಸಿಗುತ್ತೆ ಅನ್ನೋ ವ್ಯವಸ್ಥೆ ಒಳಗೆ ನಮ್ಮನ್ನ ಹೊರಗಡೆ ಇಟ್ಟುಬಿಟ್ಟಿದ್ದಾರೆ. ಏನೇ ಕಾನೂನು ನಿಮ್ಮಂತ ಹೃದಯವಂತ ಅಧಿಕಾರಿಗಳಿದ್ರು ಸಹ ನಮ್ಮನ್ನ ಈ ವ್ಯವಸ್ಥೆ ಒಳಗೆ ದೂರ ಇಟ್ಟಾಗಿದೆ ಸರ್. ನಮಗೊಂದು ನ್ಯಾಯ ಬೇಕು ಸರ್. ಸೊ ಅದಾಯ್ತು. ಇದನ್ನ ಹೇಳ್ತಾ ಇದ್ದೀನಿ. ಈಗ ಸರ್ವೆ ನಂಬರ್ 39 ಸೂಸಲ್ವಾನಿ ಗ್ರಾಮದ್ದು ಕಡಹಿನ ಬೈಲು ಗ್ರಾಮದ ಸರ್ವೆ ನಂಬರ್ 4 ಕಾಫಿ ಅದನ್ನು ತೆರವುಗೊಳಿಸಿದ್ರೆ ಅರಣ್ಯ ಇಲಾಖೆ ಇದನ್ನ ಚೆಕ್ ಮಾಡಿಸ್ತೀನಿ. ಸೇಮ್ ಇದನ್ನ ಇದರಲ್ಲಿ ತರಬೇಕು. ಅದೇನಾದ್ರೂ ನಿಜವಾ. ಬಟ್ ಜಾಯಿಂಟ್ ಸರ್ವೆ ಆಗೋರ್ಗು ಇದು ಏನು ಹೇಳಕ್ಕಾಗೋದಿಲ್ಲ. ಇಲ್ಲಿ ಅರಣ್ಯ ಕಂದಾಯ ಭೂಮಿ ಯಾವ್ದು ಅರಣ್ಯ ಭೂಮಿ ಯಾವ್ದು ಕಂದಾಯ ಭೂಮಿ ಸ್ಪಷ್ಟವಾಗಿ ಹೇಳಕ್ಕೆ ಆಗೋದಿಲ್ಲ. ಕಾಫಿ ತೋಟ ಇದೆ, ಅದರಲ್ಲಿ ಮರ ಇದೆ, ಅರಣ್ಯ ಇದೆ, ಸರ್ಕಾರಿ ಜಮೀನು ಇದ್ರು ಅದು ಕೂಡ. ಇವತ್ತು ನಾನು ಮೂಡಿಗೆರೆಯಲ್ಲೂ ಕೂಡ ಸುಮಾರು 2-3 ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಕೂಡ ನಿಮ್ಮ ಥರ ಯಾರಿಗೋ ಸಂತ್ರಸ್ತರಿಗೆ ಕೊಡಬೇಕಾಗಿರೋಂಥ ಜಮೀನು. ನಾವು ಕೊಡೋದಕ್ಕೆ ರೆಡಿ ಇದೀವಿ. ಆದರೆ ಫಾರೆಸ್ಟ್ ಒಂದು ಡೆಫಿನೇಷನ್ ಕೊಟ್ಟಿದೆ ಮಾನ್ಯ ಸುಪ್ರೀಂ ಕೋರ್ಟ್. ಬರೀ ನೀವು ರಿಸರ್ವ್ ಫಾರೆಸ್ಟು ನೋಟಿಫೈಡ್ ಫಾರೆಸ್ಟ್ ಅಲ್ಲ, ಗಿಡ ಮರ ಚೆನ್ನಾಗಿ ಬೆಳೆದಿದ್ರು ಅದು ಫಾರೆಸ್ಟ್. ಹಾಗಾದ್ರೆ ನಾವು ಗಿಡ ಮರ ಬೆಳೆಸ್ಬೋದು ಸರ್. ಬೆಳೆಸ್ಬೇಕು ಅಲ್ಲ, ಗಿಡ ಮರ ಬೆಳೆಸಿದ್ರೆ ಫಾರೆಸ್ಟ್ ಗಿಡ ಮರ ಯಾಕೆ ಬೆಳೆಸ್ಬೇಕು? ಗಿಡ ಮರ ಸೊಪ್ಪುಗಳು ಬೆಳೆಸ್ತಾ ಇದೀವಿ. ಮನುಷ್ಯರು ಚೆನ್ನಾಗಿರೋದು. ಹೌದು ಸರ್, ನಿಮಗೋಸ್ಕರ ತಾನೇ ಗಿಡ ಮರ ಒಳ್ಳೆ ಗಾಳಿ ಬರಲಿ, ಮಳೆ ಬರಲಿ. ಅರಣ್ಯದ ವ್ಯಾಪ್ತಿ ಒಂಥರ ವಿಸ್ತೃತವಾಗಿದೆ. ಸೊ ಇದನ್ನ ಅಂತಿಮವಾಗಿ ಪರಿಶೀಲನೆ ಮಾಡೋವರೆಗೂ ನಾನು ಏನು ನಿಮಗೆ ಭರವಸೆ ಕೊಡೋಕ್ಕಾಗಲ್ಲ. ಕೊಟ್ರು ಸುಮ್ಮನೆ ಮಾತಿಗೆ ತಪ್ಪಿದ್ರಿ ಸರ್ ನೀವು ಅಂತ ನನಗೆ ಯಾವತ್ತಾರು ಒಂದ್ ದಿವಸ ಹೇಳ್ತೀರಾ. ಹಂಗಾಗಿ ಸ್ವಲ್ಪ ಅವಕಾಶ ಕೊಡಿ. ಯಾಕೆ ಕೂರ್ಬೇಕು? ಮಕ್ಕಳು ಭರವಸೆ ಕೊಡಲ್ಲ ನೋಡಿ, ಅಮ್ಮ ಚಿಕ್ಕ ಮಗುನ ಹಾಕೊಂಡು ಕೂತ್ಕೊಂಡು ಹಗಲು ರಾತ್ರಿ ನಾವು ಕಷ್ಟಪಡ್ತಾ ಇದ್ದೀವಿ. ನಮಗೆ ಮನೆ ಹಕ್ಕುಪತ್ರ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಕೊಂಡಿದ್ದೀವಿ. ನಾವು ಭೂಮಿ ಬೇಕೇ ಬೇಕು. ಅದನ್ನೇ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ಹೇಳಿದ್ರೆ ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಏನ್ ಮಾಡ್ಬೋದು ಅಂತ ನಮಗೆ ಭೂಮಿ ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ರೆ ಈಗಲೇ ನಾವು ಹಾಕೊಂಡು ಹೋಗ್ತೀವಿ ಸರ್. ನೀವು ನನಗಿಂತಲೂ ವಯಸ್ಸು ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು ನನಗೆ ಗೊತ್ತಿಲ್ಲ. ಒಂದು ಭೂಮಿ ಹಂಚಿಕೆ ಪ್ರಕ್ರಿಯೆ ಹೇಗೆ ಅಂತ ನಿಮ್ಗೆ ಗೊತ್ತಿದೆ. ಬಹಳ ಬುದ್ಧಿವಂತರಾಗಿರೋದಕ್ಕೆ ನೀವು ಇದನ್ನ ಇಟ್ಟಿದ್ದೀರಾ. ಇಲ್ಲಿಗೆ ಫಸ್ಟ್ ಬರಬೇಕು. ಇಲ್ಲಿ ನಾವು ತಪ್ಪು ನಿಮ್ಗೆ ಕೊಡಲ್ಲ ಸರ್. ಇಲ್ಲಿಗೆ ಫಸ್ಟ್ ಬರಬೇಕು. ಇಲ್ಲಿಂದ ಕಮಿಟಿಗೆ ಹೋಗ್ಬೇಕು. ಕಮಿಟಿಯಲ್ಲಿ ಡಿಸಿಷನ್ ತಗೊಳ್ತಾರೆ. ಡಿಸಿಷನ್ ತಗೊಂಡು 50% 10% ಏನಿದೆ ಅದನ್ನು ಹಂಚಿಕೆ ಮಾಡ್ತಾರೆ. ಸೊ ಇಲ್ಲಿಗೆ ತರಿಸೋದಕ್ಕೆ ನನಗೆ ಅವಕಾಶ ಕೊಡಿ ಫಸ್ಟ್. ಆಯ್ತಾ? ಸೊ ಕಲಾವಕಾಶನೂ ಅದು ನಾನು ಹೇಳಿದ್ದೀನಿ ಡೆಡ್ಲೈನ್ ಮೇ ಅಂತ ಅಂದ್ಬಿಟ್ಟು. ಮೇ ಏನಪ್ಪ ಇಲ್ಲ ಆ DC ಅಲ್ಲ, ಭರವಸೆ ವಾಸ್ತವ ಹೇಳ್ತಾ ನಮ್ಮನ್ನು ತಿರುಗಿನೇ ನೋಡಲ್ಲ. ವಾಸ್ತವ ಹೇಳ್ತಾ ಇದ್ದೀನಿ ಸರ್. ಅದನ್ನೇ ನಾವು ಹೇಳ್ತಿರೋ ವಿಚಾರ ಇಷ್ಟೇ. ನಾವೀಗ ನೀವು ಭರವಸೆ ಕೊಟ್ಟರೆ ನಿಮ್ಮ ಭರವಸೆ ಮೇಲೆ ನಾವು ಓದ್ವಿ ಅಂತ ಇಟ್ಕೊಳ್ತೀವಿ. ಆಮೇಲೆ ಈ ವಿಚಾರನೇ ನೀವು ಎತ್ತೋದಿಲ್ಲ, ಪ್ರಸ್ತಾಪನೆ ಮಾಡೋದಿಲ್ಲ, ಮತ್ತೆ ಎಲ್ಲೋದ್ರೂ ಅರಣ್ಯನೇ ಬರುತ್ತೆ. ನಾವೇನ್ ಮಾಡೋಕ್ಕಾಗುತ್ತೆ ಅವಾಗ? 50% ಯಾಕೆ ಇಟ್ಟಿದ್ದಾರೆ ಅಲ್ಲಿ? ದಲಿತರಿಗೆ ಭೂಮಿ ಸಿಗಂಗೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದನೇ ಆ 50%. ಅದನ್ನ ಅರ್ಥ ಮಾಡ್ಕೊಬೇಕು. ಅದರ ಇಂಪ್ಲಿಮೆಂಟೇಷನ್ ಅಲ್ಲಿ ಸಣ್ಣ ಪುಟ್ಟ ದೋಷಗಳಿರ್ಬೋದು. ವಿನಃ ಸರ್ಕಾರದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಲ್ಯಾಂಡ್ ಗ್ರಾಂಟ್ ಸಿಗೋ ಮಾಡಿಲ್ಲ. ಸರಿ ಸರ್, ಮಾಡಿ ಎಷ್ಟು ವರ್ಷ